IPL ನಿಂದ RCBಯನ್ನೇ ಬ್ಯಾನ್ ಮಾಡ್ತಾರಂತೆ. ಹೌದು, ಈ ಬಗ್ಗೆ BCCI ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. RCB ವಿಜಯೋತ್ಸವದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BCCI ನಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. BCCIನ ಕೆಲವು ಸದಸ್ಯರು RCB ತಂಡವನ್ನ ಮುಂದಿನ ವರ್ಷ ಬ್ಯಾನ್ ಮಾಡಬೇಕು, ಈ ವಿಚಾರವಾಗಿ ನಾವು ಸೀರಿಯಸ್ ಆದ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ RCB ತಂಡವನ್ನ ಬ್ಯಾನ್ ಮಾಡುವ ಹಂತಕ್ಕೆ ಬಂದರೂ ಅಚ್ಚರಿ ಇಲ್ಲ ಎನ್ನುವಂತ ಮಾಹಿತಿಗಳು BCCI ಮೂಲಗಳಿಂದ ಬರ್ತಾ ಇದೆ. ಎಂತ ವಿಪರ್ಯಾಸ ನೋಡಿ, ಯಾರದ್ದೋ ತಪ್ಪಿಗೆ ಏನೇನೋ ಆಗಿದೆ, ಖಂಡಿತವಾಗಿ ಅದೊಂದು ದುರಂತ. ಆದರೆ RCB ತಂಡವನ್ನೇ ಇದಕ್ಕೆ ಬಲಿ ಕೊಡುವ ನಿರ್ಧಾರಕ್ಕೆ BCCI ಬಂದಿದ್ದು RCB ಅಭಿಮಾನಿಗಳಲ್ಲಿ ಖಂಡಿತವಾಗಿಯೂ ಆಕ್ರೋಶಕ್ಕೆ ಕಾರಣವಾಗಿದೆ. RCB ಮ್ಯಾನೇಜ್ಮೆಂಟ್ ನ ತಪ್ಪಿರಬಹುದು, ಸರ್ಕಾರದ ತಪ್ಪು ದೊಡ್ಡ ಮಟ್ಟದಲ್ಲೇ ಇದೆ, ಪೊಲೀಸ್ ಇಲಾಖೆಯ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು ಕೂಡ ಇದೆ. ಆದರೆ IPL ನಿಂದ RCBಯನ್ನೇ ಹೊರಹಾಕುವ ನಿರ್ಧಾರ ಅಂದ್ರೆ ಅದು ದೊಡ್ಡ ನಿರ್ಧಾರ. ಒಂದು ವೇಳೆ ಹಾಗಾಗಿ ಬಿಟ್ರೆ ಕೇವಲ RCB ತಂಡವನ್ನ ಬಲಿ ಕೊಡೋದು ಮಾತ್ರವಲ್ಲ, IPL ಅನ್ನುವಂತ ಟೂರ್ನಮೆಂಟ್ ಅನ್ನೇ ಬಲಿ ತೆಗೆದುಕೊಂಡ್ರೆ ಅದು ಅಚ್ಚರಿ ಇಲ್ಲ. ಇವತ್ತು IPL ನಲ್ಲಿ ದೊಡ್ಡ ಮಟ್ಟದ ಕ್ರೇಜ್ ಇದೆ ಅಂದ್ರೆ ಅದಕ್ಕೆ ಕಾರಣ RCB ಅಭಿಮಾನಿಗಳೇ ದೊಡ್ಡ ಮಟ್ಟದ ವೀಕ್ಷಕರು IPL ನಲ್ಲಿ. ಒಂದು ವೇಳೆ RCB ತಂಡವನ್ನ ಬ್ಯಾನ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ IPL ವೀಕ್ಷಕರಿಲ್ಲದೆ ಹೋಗಬಹುದು. IPL ಅನ್ನು ನೋಡೋದಕ್ಕೆ ಜನ ಕೂಡ ಬರುವ ನಿರೀಕ್ಷೆಗಳಿರೋದಿಲ್ಲ. RCB ಎನ್ನುವಂತ ತಂಡ ಇಲ್ಲ ಅಂದ ಮೇಲೆ IPL ಕೂಡ ಮುಳುಗಿ ಹೋಗುವಂತ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಒಂದು ವೇಳೆ BCCI ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ಬಿಟ್ರೆ ನೀವು IPL ಅನ್ನು ನೋಡ್ತೀರಾ? ಅಥವಾ RCB ಅಭಿಮಾನಿಗಳಾಗಿ ನಿಮ್ಮ ಅನಿಸಿಕೆ ಈ ಕ್ರಮದ ಬಗ್ಗೆ ಏನು? RCB ತಂಡ 18 ವರ್ಷಗಳ ಬಳಿಕ ಕಪ್ಪನ್ನ ಗೆದ್ಕೊಂಡಿದೆ. ಮುಂದೆ ದುರಂತಗಳು ಕೂಡ ನಡೀತದೆ, ನಿಮ್ಗೆಲ್ಲ ಗೊತ್ತಿದೆ. ಇದರ ಮಧ್ಯೆ ವಿಜಯ್ ಮಲ್ಯ ಒಂದು ಪಾಡ್ಕಾಸ್ಟ್ ನಲ್ಲಿ RCB ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋದನ್ನ ವಿವರಿಸಿದ್ದಾರೆ. ಅವ್ರು ಹೇಳಿದ ಒಂದು ಮಾತು ಮಾತ್ರ ಖಂಡಿತವಾಗಿಯೂ RCB ಅಭಿಮಾನಿಗಳಿಗೆ ಬೇಸರ ತರಿಸಬಹುದು. ಆ ಮಾತು ಏನಂದ್ರೆ, ನಾನು ನನ್ನ ವಿಸ್ಕಿ ಬ್ರ್ಯಾಂಡ್ ನ ಪ್ರಮೋಷನ್ಗೆ ಅಂತಾನೆ RCB ತಂಡವನ್ನ ಕಟ್ಟಿದ್ದೆ ಅಂತ ವಿಜಯ್ ಮಲ್ಯ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು RCB ತಂಡದ ಫುಲ್ ಫಾರ್ಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿ ರಾಯಲ್ ಚಾಲೆಂಜ್ ಅಂದ್ರೆ ಅದು ವಿಸ್ಕಿ ಬ್ರ್ಯಾಂಡ್. ಅಂದಿನ ಕಾಲದಲ್ಲಿ ವಿಜಯ್ ಮಲ್ಯ ಇದರ ಒಡೆಯರಾಗಿದ್ದು, ಹೀಗಾಗಿ ತನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಅಂತಾನೆ ವಿಜಯ್ ಮಲ್ಯ RCB ತಂಡವನ್ನ ಬಿಡ್ ಮಾಡಿದ್ರಂತೆ. ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ತನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ಬೇರೆ ಬೇರೆ ವಿಧಾನದಲ್ಲೂ ಕೂಡ ಇತ್ತು. ಆದ್ರೆ ಕ್ರಿಕೆಟ್ ಭಾರತದಲ್ಲಿ ಧರ್ಮವಾಗಿ ಬೆಳೆಯುತ್ತಿದ್ದಂತ ಸಂದರ್ಭ, ಹೀಗಾಗಿ ಕ್ರಿಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ನನ್ನ ವಿಸ್ಕಿ ಬ್ರ್ಯಾಂಡ್ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಅನ್ನುವ ಕಾರಣಕ್ಕಾಗಿಯೇ ನಾನು RCB ಅನ್ನುವಂತ ತಂಡವನ್ನ ಕಟ್ಟಿದೆ ಅಂತ ವಿಜಯ್ ಮಲ್ಯ ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೆಸರು ಬದಲಾಗಿಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದೇ ಇದೆ. ಇಲ್ಲಿ ರಾಯಲ್ ಚಾಲೆಂಜ್ ಅಂದ್ರೆ ಒಂದು ವಿಸ್ಕಿ ಬ್ರ್ಯಾಂಡ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ಕಥೆಯನ್ನ ಈಗ ಸ್ವತಃ ವಿಜಯ್ ಮಲ್ಯ ಅವರೇ ಹೇಳಿದ್ದಾರೆ. ವಿಜಯ್ ಮಲ್ಯ ಇಲ್ಲಿ ದೊಡ್ಡ ಸ್ವಾರ್ಥಕ್ಕಾಗಿ ತಂಡ ಕಟ್ಟಿದ್ರ ಅಥವಾ ಅಭಿಮಾನದಿಂದ ತಂಡ ಕಟ್ಟಿದ್ರ? ನಿಮ್ಗೇನ